ನಗರದ ಹಲವಾರು ಬೀದಿಗಳಲ್ಲಿ ಬುಧವಾರ ರಾತ್ರಿ ಸುಮಾರು ರಾತ್ರಿ 9 ರಿಂದ 9:15 ನಿಮಿಷಗಳ ಕಾಲ ಲೈಟ್ ಆಫ್. ನಗರದ ಬೀದಿಗಳಲ್ಲಿ ಎಲ್ಲೆಲ್ಲೂ ಕೂಡ ಕತ್ತಲು. ಜಾಮಿಯಾ ಮಸೀದಿ ರಸ್ತೆ ಹಾಗೂ ಎಹ್ರಾರ್ ಮಸೀದಿ ರಸ್ತೆ, ನಗರದ ಮಧುಗಿರಿ ರಸ್ತೆ, ಇನ್ನು ಹಲವಾರು ಬೀದಿಗಳಲ್ಲಿ ಲೈಟ್ ಆಫ್. ಕೇಂದ್ರ ಸರ್ಕಾರ ಹೊರಡಿಸಿರುವ ಆಕ್ಟ್ 95 ಆಕ್ಟ್ ವಕ್ಫ್ ಆಸ್ತಿ ತಿದ್ದುಪಡಿ ಆದೇಶ ಒಪ್ಪಂದ ಮುಸ್ಲಿಂ ಬಾಂಧವರು. ಡಾಕ್ಟರ್ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ತಿದ್ದುಪಡಿ ಮಾಡೋ ಅವಶ್ಯಕತೆ ಇಲ್ಲ ಎಂದ ಮುಸ್ಲಿಂ ಕಮ್ಯುನಿಟಿ ಮುಖ್ಯಸ್ಥರು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ಶಿರಾ ಪಟ್ಟಣದ ಎಹ್ರಾರ್ ಮಸೂತಿ ಬಹಳ ಇತಿಹಾಸದ ಮಸೂತಿ, ಅದರದ್ದು ನಾವು ಕಮಿಟಿ ಅಧ್ಯಕ್ಷರು ಮಾತಾಡ್ತಾ ಇರೋದು. ಇವತ್ತಿನ ದಿವಸ ನಮ್ಮ ಇಂಡಿಯಾ ಮುಸ್ಲಿಂ ಲೀಗ್ನವರು 9 ಗಂಟೆಯಿಂದ 9:15 ಈ ಲೈಟ್ ಆಫ್ ಮಾಡಬೇಕು ಅಂತ ಒಂದು ಆದೇಶ ಕೊಟ್ಟಿದ್ರು. ಆ ಆದೇಶ ಪ್ರಕಾರ ನಾವು ಇವತ್ತು ಅದೇ ಪಾಲನೆ ಮಾಡಿದ್ವಿ. ಏನು ಅಂದ್ರೆ ಈ ಇದು ಲೈಟ್ ಆಫ್ ಮಾಡೋದು ಏನಂದ್ರೆ, ಈಗ ಮೋದಿ ಸರ್ಕಾರ ನಮ್ದು ವಕ್ಫ್ ಆಕ್ಟ್ ಅನ್ನು ತಿದ್ದುಪಡಿ ತಂದು ಅದರಲ್ಲಿ ಬದಲಾವಣೆ ತರ್ತಾ ಇದ್ದಾರೆ. ಅದು ಸಂವಿಧಾನ ವಿರೋಧವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಅದರದ್ದು ವಿರೋಧವಾಗಿ ಲೈಟ್ ಆಫ್ ಮಾಡಿ ಈ ಕತ್ಲಲ್ಲಿ ಇದು ಮಾಡ್ತಾ ಇದ್ದಾರೆ. ನಮ್ದು ಕಾನೂನನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದು ವಕ್ಫ್ ಅಂದ್ರೆ ಇದು ಬಹಳ ವರ್ಷದಿಂದ ಬಂದಿರೋದು. ಅದರಲ್ಲಿ ನಾವು ಏನೋ ಅದು ಮಿಸ್ಯೂಸ್ ಮಾಡಲ್ಲ. ಯಾವ ಮಸೂತಿ ಅಧ್ಯಕ್ಷನು ಮನೆಗೆ ತಗೊಳಲ್ಲ, ಯಾವ ದರ್ಗಾ ಮುಜಾವರ್ ಮನೆಗೆ ತಗೊಳಲ್ಲ. ಆ ಆಸ್ತಿಯನ್ನು ವಕ್ಫ್ ಆಗಿ ಅದೇ ಮಸೂತಿ ಅಂದ್ರೆ ಮಸೂತಿಯಲ್ಲೇ ಅದು ಇರುತ್ತೆ. ಅದರಿಂದ ಬಂದಿದ್ದ ಲಾಭವನ್ನು ಸಾರ್ವಜನಿಕರಿಗೆ ಉಪಯೋಗ, ಗೌರ್ಮೆಂಟ್ನವರು ಸಾರ್ವಜನಿಕರಿಗೆ ಉಪಯೋಗಿಸ್ತಾ ಇದ್ದಾರೆ, ನಾವು ಬಂದಿದ್ದ ಲಾಭವನ್ನು ಸಾರ್ವಜನಿಕರಿಗೆ ಉಪಯೋಗಿಸ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಆಗಿ ನಾವು ಈಗ ಮಸೂತಿ ಕಲ್ಯಾಣ ಮಂಟಪ ಕಟ್ಟಿದ್ವಿ, ಒಂದು ಹೆರಾರ್ ಕಲ್ಯಾಣ ಮಂಟಪ ಆಗಿ. ಅದು ಬಡವ್ರಿಗೋಸ್ಕರ 4,500 ರೂಪಾಯಿನಲ್ಲಿ ನಾವು ಮೊದಲಿಗೆ ಕೊಡ್ತಾ ಇದ್ವಿ. ಅದು ಬಡವರಿಗೆ ಲಾಭ ಆಗ್ತಿರೋದು. ಗೌರ್ಮೆಂಟ್ ಅದೇ ಮಾಡೋದು, ನಾವು ಅದೇ ಮಾಡ್ತಾ ಇರೋದು. ಅದಕ್ಕೋಸ್ಕರ ಈ ಕಾನೂನನ್ನು ರದ್ದುಪಡಿಸಬೇಕು, ಬದಲಾವಣೆ ತರಬಾರ್ದು. ಇದು ಸಂವಿಧಾನ ವಿರೋಧಿ ಕಾನೂನು ಅಂತ ಹೇಳಿ ನಾವು ಬಯಸ್ತಾ ಇದ್ವಿ. ನಾವು 15 ನಿಮಿಷ ಕಾಲ ಈ ಲೈಟ್ ಆಫ್ ಮಾಡಿ ಕತ್ಲಲ್ಲಿ ಇರೋದು ಏನಂದ್ರೆ, ಇದು ಕೇಂದ್ರ ಸರ್ಕಾರ ಮಾಡ್ತಾ ಇರೋದ ಕಾನೂನನ್ನು ರದ್ದು ಮಾಡಿಲ್ಲ ಅಂದ್ರೆ ಪೂರ್ತಿ ದೇಶದಲ್ಲಿ ಹಿಂಗೆ ಜನಗಳು ಬಡವರು ಕತ್ಲಲ್ಲೇ ಇರ್ಬೇಕಾಗುತ್ತೆ. ಆ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈ ಸಂವಿಧಾನವನ್ನು ಬದಲಾವಣೆ ಮಾಡಬಾರ್ದು, ನಮ್ಮ ಕಾನೂನನ್ನು ವಕ್ಫ್ ಕಾನೂನನ್ನು ಚೇಂಜ್ ಮಾಡಬಾರ್ದು ಅಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ. ಈ ಸಂವಿಧಾನ ಬರೆದಿರೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಬರೆದಿದ್ದಾರೆ. ಅದಕ್ಕೆ ಆ ಸಂವಿಧಾನಕ್ಕೆ ಇವ್ರು ಯಾವ ಕಾರಣದಲ್ಲೂ ಕೇಂದ್ರ ಸರ್ಕಾರದವರು ಚುಕ್ಕೆಯನ್ನು ಹೊಡಬಾರ್ದು, ಚೇಂಜ್ ಮಾಡಬಾರ್ದು. ಯಾವ ತರ ಇದೆ ಅದೇ ತರ ಆ ಸಂವಿಧಾನವನ್ನು ಬದಲಾವಣೆ ಮಾಡಬಾರ್ದು ಅಂತ ಹೇಳಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ ಪೀಸ್ಫುಲ್ ಆಗಿ. ಹಿಂಗೆ ಆದ್ರೆ ನಾವು ಫುಲ್ ಕತ್ಲಲ್ಲೇ ಇದ್ದಂಗೆ ಆಗುತ್ತೆ. ಅದಕ್ಕೆ ದಯವಿಟ್ಟು ಈ ಸಂವಿಧಾನವನ್ನು ಚೇಂಜ್ ಮಾಡಿದಂಗೆ ಕೇಂದ್ರ ಸರ್ಕಾರದವರು ಗಮನ ಹರಿಸಬೇಕು. ಇಡೀ ನಮ್ಮ ಮೇರನ್ನಾಗೆ ಪಪ್ಪಿ ಮನೆಯವರು ಸೇರ್ಕೊಂಡು ಇವತ್ತು ಇಲ್ಲ ವಕ್ಫ್ ಬೋರ್ಡ್ ಇಂದ ನಾವು ಪ್ರೊಟೆಸ್ಟ್ ಮಾಡ್ತಾರೆ. ಹೆಣ್ಮಕ್ಳು ಎಲ್ಲ ಸೇರ್ಕೊಂಡು ಇನ್ನು ನಮ್ಮ ಮೇರನ್ನಾಗಿ ಒಂದು ಲೈಟ್ ಹಚ್ಬಾರ್ದು ಅಂತ ನೋಡಿ, ನಮ್ಮ ಮೇರನ್ನ ಒಂದು ಲೈಟ್ ಇಲ್ಲ, ಅವ್ರವ್ರ ಲೈಟ್ ಆಫ್ ಮಾಡ್ಕೊಂಡಿದ್ದಾರೆ. 9 ಗಂಟೆಯಿಂದ 9:30 ಅವರು ಲೈಟ್ ಆಫ್ ಮಾಡಿದ್ದಾರೆ. 9:15 ಅವರು ಲೈಟ್ ಆಫ್ ಮಾಡಿದ್ದಾರೆ. ನಾವು ಯಾಕೆ ಆಫ್ ಮಾಡಿದ್ವಿ ನಾವು ಕೇಳಕ್ ಹೋದ್ರೆ, ಇಲ್ಲ ನಾವು ಪ್ರೊಟೆಸ್ಟ್ ಮಾಡೋದೆ, ಹೆಣ್ಮಕ್ಳು ಇರ್ತಾರೆ ಪ್ರೊಟೆಸ್ಟ್ ನಾವು ಮಾಡೋದೆ ಅಂತ. ಇಷ್ಟಿಗೆ ಹೆಣ್ಮಕ್ಳು ಎಲ್ಲ ಧೈರ್ಯ ಐತೆ. ಹೆಣ್ಮಕ್ಳು ಎಲ್ಲ ನಮ್ಗೆ ಕೈ ಜೋಡಿಸಿದ್ದಾರೆ. ಎಲ್ಲ ನಾವು ಇದೇ ಕೇಳ್ಕೊಳ್ಳೋದು, ರಾಜಕಾರಣಿ ಯಾರನ್ನ ಇದ್ರು ನಮಗೂ ಕೈ ಜೋಡಿಸ್ರಿ ಅಂತ.